ಏಯ್ ಎಲ್ಲ ಕಳ್ಳ ಬೊಡ್ಡಿ ಮಗನೇ, ನಂತವ ಒಳ್ಳೆಯವನಂಗೆ ನಾಟಕ ಆಡ್ಕೊಂಡು ಈಗ ನನ್ನ ಮಗಳನ್ನ ಎತ್ಕೊಂಡು ಹೋಗ್ತಾ ಇದ್ಯಾ? ಎಷ್ಟೋ ಧೈರ್ಯ ನಿಂಗೆ? ಏಯ್ ಏನ್ ನೋಡ್ತಾ ಇದ್ದೀರಾ? ಹೋಗಿ ಕತ್ತರಿಸವನ್ನ. ಅಪ್ಪ ನೀವ್ ತಪ್ಪಾಗಿ ತಿಳ್ಕೊಂಡಿದ್ದೀರಾ. ಏನಪ್ಪ ಇದೆಲ್ಲ? ಮುಚ್ಚ ಬಾಯಿ. ಅಪ್ಪ ಅಂತ ಅಪ್ಪ ಊರವರೆಲ್ಲ ನಾನು ಆಡ್ಕೊಳಂಗ್ ಮಾಡ್ಬಿಟ್ಟಲ್ಲ. ಮಗಳ ನೀನು ನೋಡು ಟ್ರೈನ್ ಬಂದು ನಾನು ಊರಿಗೆ ಹೊರಟು ಬಿಡೋಣ, ನಮ್ಮೂರಿಗೆ ಹೊಟ್ಟೋಗೋಣ. ಯಾಕೆ ಈ ರೀತಿ ಮಾಡಿದ್ರಿ? ಅವ್ರೇನ್ ತಪ್ಪು ಮಾಡಿದ್ರು? ಒಂದ್ ಕ್ರಿಮಿಗೂ ನೋವಾಗ್ಬಾರ್ದು ಅಂತ ಬಯಸ್ತವ್ರ ಅವರು. ಅವ್ರನ್ನ ಸಾಯಿಸ್ಬಿಟ್ರಲ್ಲ. ಇವ್ರು ಅವ್ರ ಬಗ್ಗೆ ತಪ್ಪಾಗಿ ಮಾತಾಡಿದ್ರು ಅಂತ ಅದನ್ನ ನೀವ್ ನಂಬೋದಾ? ಸುತ್ತ ಭೂಮಿನ ಬೇಕಾದ್ರೆ ಅನುಮಾನ ಪಡ್ಬೋದು, ಆದ್ರೆ ಹೆತ್ತ ಮಗಳನ್ನ ಅನುಮಾನ ಪಡ್ಬೋದಾ? ಅಪ್ಪ ಏನೇ ಆದ್ರೂ ನನ್ ಕೇಳೇ ಅಲ್ವಪ್ಪ ಮಾಡ್ತಿದ್ರಿ ನೀವು. ಇದಕ್ ಯಾಕಪ್ಪ ಕೇಳಲಿಲ್ಲ? ಈಗ ಅನ್ಯಾಯವಾಗಿ ಒಂದ್ ಜೀವ ಹೊರಟೋಯ್ತಲ್ಲ. ನನ್ನ ಸಾಯಿಸಿದ್ದೆ ಹೆತ್ತೆ ಹೊತ್ತೆ ಸಾಯಿಸ್ದೆ ಅಂತ ಸಂತೋಷವಾಗಿ ಹೊರಟೋಗ್ತಿದ್ದೆಪ್ಪ. ಅಪ್ಪ ಅವ್ರ ನನ್ನ ಗುರುಪ್ಪ, ಅವ್ರನ್ನ ದೇವ್ರು ಅಂತ ತಿಳ್ಕೊಂಡಿದ್ದೀನಪ್ಪ. ಯಾಕಪ್ಪ? ಅಯ್ಯೋ ಹಾಗಲ್ಲಮ್ಮ. ಬೇಡ, ನನ್ ಮುಟ್ಬೇಡ, ನನ್ನ ಹತ್ರ ಬರ್ಬೇಡ. ನೀನೊಬ್ಬ ಕೊಲೆಗಾರ. ನಿನ್ನ ಮಗಳಾಗಿ ಹುಟ್ಟಿದ್ದಕ್ಕೆ ನಾನು ನಾಚಿಕೆ ಪಡ್ತೀನಿ, ಅಸಹ್ಯ ಪಡ್ತೀನಿ. ನಿಮ್ಮಂತಸ್ತು ಗೌರವ ಎಲ್ಲ ಹೊರಟೋಯ್ತು ಅಂತ ತಾನೇ ನೀವು ಅವ್ರನ್ನ ಕೊಂದ್ರಿ. ನಾನು ಮದುವೆ ಆಗಿ ಚೆನ್ನಾಗಿರ್ಬೇಕು ಅಂತ ತಾನೇ ಅವ್ರನ್ನ ಕೊಂದ್ರಿ. ನಮ್ ತಂದೆ ಏನ್ ಮಾಡಿದ್ರು ನಾನು ಒಳ್ಳೇದಕ್ಕೆ ಅನ್ಕೊಂಡು ನನ್ನ
ನನಗ್ ಬರೋ ಗಂಡು ಕಪ್ಪು ಕೆಂಪು ಅಂತಾನು ನಾನ್ ನೋಡ್ದೆ ಮದ್ವೆಗೆ ಒಪ್ಕೊಂಡೆ. ಅಂತ ನಿಮ್ ಮಗನ್ನ ನೀವ್ ಅನುಮಾನ ಪಟ್ರಿ. ಛೀ! ಕೇಳಿದ್ಯಾ ಆ ಮಗು ಅಳೋದನ್ನ? ಯಾವ ತಪ್ಪು ಮಾಡ್ದೇ ಇರೋ ನಮ್ ತಂದೆನ ಅನ್ಯಾಯವಾಗಿ ಕೊಂದ್ರಲ್ಲ ಅಂತ ಅಳ್ತಾ ಇದೆ. ಕೇಳು, ಚೆನ್ನಾಗ್ ಕೇಳು, ಕೇಳು. ನೀನ್ ನೋಡಿದ ಹುಡ್ಗನ್ ಮದ್ವೆ ಆಗಿ ನಿನ್ ಮಗಳು ಸುಮಂಗ್ಲಿ ಆಗಿರ್ಬೇಕು ಅಂತ ಆಸೆ ಪಟ್ಯಲ್ಲ, ಅದ್ರ ಬೆಲೆ ಒಂದು ಜೀವ ಅನ್ನೋದಾದ್ರೆ ಅಂಥ ಸುಮಂಗ್ಲಿತನ ನನಗ್ ಬೇಡ. ಮದುವೆ ಸೀಮಂತ ಅಂತ ನಿನ್ ಮಗಳ ಕೈಗೆ ಬಣ್ಣ ಬಣ್ಣದ ಬಳೆ ಹಾಕಿ ಅಲಂಕಾರ ಮಾಡಿ ಅದನ್ನ ನೋಡಿ ಸಂತೋಷ ಪಡ್ಬೇಕು ಅಂತ ಆಸೆ ಪಟ್ಯಲ್ಲ, ಇನ್ಮೇಲೆ ನನ್ನ ಜೀವನದಲ್ಲಿ ಅಂಥ ಕಾರ್ಯನೇ ನಡೆಯಲ್ಲ. ಮನೆಯಿಂದ ಹೊರಗೆ ಹೋಗುವಾಗ ನಾನ್ ನೋಡಿದ್ರೆ ಶುಭ ಶಕುನ ಅಂತಿದ್ರಲ್ಲ, ಇನ್ಮೇಲೆ ನನ್ ಮುಖ ನೋಡಿದ್ರೆ ಎಲ್ರೂ ಅಪಶಕುನ ಅನ್ಕೋತಾರೆ. ಚಂದು, ಹೇಳು, ಅಳ್ಬೇಡ, ನಿನಗ್ ನಾನಿದ್ದೀನಿ. ಇನ್ಮೇಲೆ ನಿನಗ್ ತಂದೆ ತಾಯಿ ಎಲ್ಲರೂ ನಾನೇ. ಅಳ್ಬೇಡ. ಕುಮಾರಿ, ನಾನು ಮಾಡಿದ ತಪ್ಪಿಗೆ ಅವತ್ತೇ ನನ್ನ ನೇಣಿಗೆ ಹಾಕಿದ್ರು ನಾನು ಸಂತೋಷವಾಗಿ ಸಾಯ್ತಾ ಇದ್ದೆ. ಆದ್ರೆ ನೀನ್ ದಿನ ನನ್ನನ್ನು ಕೊಲ್ತಾ ಇದೆಯಲ್ಲಮ್ಮ. ನೋಡಮ್ಮ, ನಾನು ಸಾಯೋದಕ್ಕೆ ಮುಂಚೆ ನಿನ್ನನ್ನು ಸುಮಂಗಲಿಯಾಗಿ ನೋಡಬೇಕು ಅಂತ ಆಸೆ. ಆ ರಾಜು ನಿನ್ನ ನೆನಪಲ್ಲೇ ಕಾಲ ಕಳೀತಾ ಇದ್ದಾನೆ. ದಯವಿಟ್ಟು ಅವನನ್ನು ಮದುವೆ ಮಾಡಿಕೊಂಡು ಸುಖವಾಗಿರು ನನ್ನ ತಾಯಿ. ಹೇಳ್ದವ್ರ ಮಾತು ಕೇಳ್ಕೊಂಡು ನಾನು ದೊಡ್ಡ ತಪ್ಪು ಮಾಡಿಬಿಟ್ಟೆ ಕಣಮ್ಮ. ನಾನು ದುಡುಕಿ ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತವಾಗಿ ನನ್ನ ಇಡೀ ಆಸ್ತಿನ ಈ ಮಗು ಹೆಸರಿಗೆ ವಿಲ್ಲು ಬರೆದಿದ್ದೀನಮ್ಮ. ಆದದನ್ನೆಲ್ಲ ಮರೆತು ಬಿಟ್ಟು ನಿನ್ನ ನಿರ್ಧಾರನ ಬದಲಾಯಿಸ್ಕೋತಾಯಿ. ತಗೋ ಈ ಪತ್ರಗಳನ್ನ. ಏನಂದೆ? ಪ್ರಾಣ ತೆಗೆದು ಅದಕ್ಕೆ ಬೆಲೆ ಕಟ್ಟೋದಕ್ಕೆ ಬಂದಿದ್ಯಾ? ನಿನ್ನ ಆಸ್ತಿಯಿಂದ ನನ್ ಮಗನ್ ಬಾಳ್ಸೋ ದರಿದ್ರ ನನಗಿಲ್ಲ. ನಾನ್ ನೆಮ್ಮದಿಯ ಜೀವನ ಮಾಡ್ಬೇಕು ಅಂತ ನೀನ್ ಅನ್ಕೊಂಡ್ರೆ ಇನ್ಮೇಲೆ ನನ್ ಕಣ್ಮುಂದೆ ಬರ್ಬೇಡ. ಹೋಗು, ಇಲ್ಲಿಂದ ಹೊರಟು ಹೋಗು. ನಿನ್ ಮುಖ ನೋಡಕ್ಕೋ ಸಹ್ಯ ಆಗ. ನಾನ್ ನಿನಗೇನ್ ಅನ್ಯಾಯ ಮಾಡಿದ್ದೆ? ಯಾಕೆಲ್ರೂ ಸೇರಿ ನನಗೆ ಈ ರೀತಿ ಚಿತ್ರ ಹಿಂಸೆ ಕೊಡ್ತಾ ಇದ್ದೀರಾ? ಒಂದು ಮಾತು, ಒಂದೇ ಒಂದು ಮಾತು ನೀವೇ ನನಗ್ ನೋಡಿದ್ ಗಂಡು ಅಂತ ಹೇಳಿದಿದ್ರೆ ಅವತ್ತೇ ಆಗಲ್ಲ ಅಂದ್ಬಿಡ್ತಿದ್ದೆ. ಈಗ ನೀವೆಲ್ಲ ಒಳ್ಳೆಯವರಾಗಿ ನನ್ನನ್ ಮಾತ್ರ ಕೆಟ್ಟೋಳ್ ಮಾಡ್ಬಿಟ್ರಿ. ನನ್ನ ಮನಸ್ಸು ಮರ್ಕಟ್ಟು ಹೋಯ್ತು, ಆಸೆಗಳು ಸತ್ತೋದು. ಈಗ ನನ್ನ ಮಗನೇ ನನಗ್ ಸರ್ವಸ್ವ. ಹೊಸದಾಗಿ ಮತ್ತೊಬ್ರನ್ನ ಅವನಿಗಪ್ಪ ಅಂತ ಪರಿಚಯ ಮಾಡ್ಕೊಡೋದಕ್ಕೆ ನನ್ ಕೈಲಿ ಆಗ್ತಿಲ್ಲ. ರಾಜ, ನೀವ್ ತುಂಬಾ ಒಳ್ಳೆಯವರು. ನಿಮ್ಗೆ ನನಗಿಂತ ಒಳ್ಳೆ ಹುಡುಗಿ ಸಿಗ್ತಾಳೆ. ದಯವಿಟ್ಟು ನನ್ ಪಾಡಿಗೆ ನನ್ನ ಬಿಟ್ಬಿಡಿ. ಯಾವ್ದನ್ ಬಿಟ್ಬಿಡ್ಲಿ? ನೀನೇ ನನ್ನ ಹೆಂಡ್ತಿ ಅಂತ ನಿರ್ಧಾರ ಮಾಡ್ಕೊಂಡಿದ್ದೀನಲ್ಲ, ಅದನ್ ಬಿಟ್ಬಿಡ್ಲಾ? ಅಥವಾ ದಿನ ಮನ್ಸಲ್ಲೇ ನಿನ್ ಜೊತೆ ಸಂಸಾರ ನಡೆಸ್ತಿದ್ದೀನಲ್ಲ, ಅದನ್ ಬಿಟ್ಬಿಡ್ಲಾ? ಅದ್ರ ಬದಲು ನನ್ನ ಪ್ರಾಣನ್ ಬಿಡಕ್ ಕೇಳು, ಬಿಟ್ಬಿಡ್ತೀನಿ. ನಿಮ್ ತಂದೆ ಮಾಡಿದ ತಪ್ಪಿಗೆ ನೀನ್ ಶಿಕ್ಷೆ ಅನ್ಭವಿಸ್ತಾ ಇದೆಯಲ್ಲ, ಅದು ತಪ್ಪೇ. ಆದ್ರೆ ಅದ್ರಲ್ಲೊಂದು ನ್ಯಾಯ ಇದೆ. ಅದಕ್ಕೆ ನೀನ್ ನನ್ಗಿಷ್ಟ ಆದೆ. ಚಂದು ನಿನ್ ಮಗನಾದ್ರೆ ನನಗೂ ಮಗನೇ. ನಿನ್ ನಿರ್ಧಾರನ ನೀನ್ ಬದಲಾಯಿಸ್ಕೊ. ಹಲೋ, ಎ ಟು ಝೆಡ್ ಆಫೀಸ್. ಯಾ, ಹೇಳಿ ಸರ್.
ಯಾರು? ಯಾಕೆ? ನಾನೇನ್ ಮಾಡಿದೆ ಅಣ್ಣ? ಫೋನ್ ಬಂದಿತ್ತನ? ಹೂನಣ್ಣ. ಯಾರ್ದು? ಗೊತ್ತಿಲ್ಲಣ್ಣ. ನನಗೊಂದು ಫೋನ್ ಬರುತ್ತೆ ಅಂತ ಹೇಳಿದೆ ತಾನೆ? ಹೂನಣ್ಣ. ಫೋನ್ ಎತ್ತಿ ಅಂದ್ಮೇಲೆ ಇಲ್ಲಣ್ಣ. ಏಯ್, ಅಣ್ಣ. ಫೋನ್ ನ ಬರೀ ನೋಡೋದಷ್ಟೇ ನಿನ್ ಕೆಲಸ. ಫೋನ್ ಎತ್ತದೀತದಲ್ಲ. ಹೋಗ್ ಅಣ್ಣ ಫೋನು ನಿಮಗೆ. ಬಾರೆ ಕಡೆ. ಅಣ್ಣ ಎತ್ಕೊಳ್ಳಿ ಅಣ್ಣ. ಹಲೋ, ಎ ಟು ಜೆಡ್ ಆಫೀಸ್. ಅದು ಎಮ್ ಡಿ ಎಲ್ಲ ಹೊರಗೋಗ್ರೆ. ಹೌದೌದು, ಅದು ಎಮ್ ಡಿ ಇರ್ಲಿಲ್ವಲ್ಲ. ನಮ್ಮ ಹುಡುಗನೇ ನನ್ನ ಅಸಿಸ್ಟೆಂಟ್. ಯಾರು ಬೇಕಾಗಿತ್ತು? ಅಮ್ಮ, ಯಾಕ ನನ್ನ ತಂಗಿ ವಿಷಯ ಮಾತಾಡ್ಬೇಡ. ನಾವು ಫ್ಯಾಮಿಲಿ. ನಂಗೆ ಮಾತ್ರ ಬೈದ, ಈಗ ಒಂದು ಫ್ಯಾಮಿಲಿಗೆಲ್ಲ ಬೈತಾ ಇದ್ದಾನೆ. ಬೈಲಿ. ನಮ್ಮ ಫ್ಯಾಮಿಲಿನೆಲ್ಲ ಈಚೆ ತಂದ್ಬಿಟ್ಟಲ್ಲಪ್ಪ. ರೋಡ್ಗೆಲ್ಲ ತಮ್ಮ. ಅಣ್ಣ ಯಾರ್ದಣ್ಣ ಫೋನು? ನಿನ್ಗೆ ಯಾರಪ್ಪ ಫೋನ್ ಮಾಡಿದ್ರು? ಗೊತ್ತಿಲ್ಲಣ್ಣ. ಇಲ್ಲ ಅಣ್ಣ. ರಾಜು, ಕಣ್ಣಿಂದ ನೋಡಬೇಕು, ಕಿವಿಯಿಂದ ಕೇಳಬೇಕು, ಸತ್ಯವನ್ನು ಪರಾಮರ್ಶಿಸಬೇಕು. ನೀನ್ ಅಪ್ಪಡ ಚಿನ್ನಪ್ಪ, ನಿನ್ಗೆ ಅರ್ಥ ಆಗಲ್ಲ. ಇನ್ಮೇಲೆ ಕಷ್ಟ ಎಲ್ಲ ಹೋಯ್ತು. ನಿನ್ನ ಬಾಳಲ್ಲಿ ಬರೀ ಬೆಳಕೆ. ಮಹಾರಾಜ್ರೆ ಮಾರಾಣಿ ಬರ್ತಿದ್ರೆ. ಮಾರಾಣೆ, ಔರಾಣೆ, ನಾಗರಾಣೆ ಯಾರೇ ಬಂದ್ರೋ ಯಾಸ್ತ ಅಂದ್ರೆ 90 ಹಾಕ್ಲೇಬೇಕು. ರಾಜ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ನಿಜ ಏನು ಅಂತ ಗೊತ್ತಿಲ್ಲದೆ ಬಾಯಿಗೆ ಬಂದ ಹಾಗೆ ನೀನ್ ಬೈದ್ಬಿಟ್ಟೆ. ನೀವೆಲ್ಲ ರಾಜಿಗೆ ಬೈಬೇಕಾರೆ ನಂಗೆ ಎಷ್ಟು ನೋವಾಯ್ತು ಗೊತ್ತಾ? ಗ್ರ, ನೀನ್ ಮಾತ್ರ ಬೇಜಾರಾಗ್ಬೇಡ. ನಮ್ಮ ತಾಯಿ ಎಲ್ಲಮ್ಮನ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ, ನೀವಿಬ್ನು ಒಂದ್ ಮಾಡೆ ನಾವು ಇವತ್ತು ಮನಗೋದು. ಏಯ್ ಕಾರ್ಯ ನಮ್ಗೆ